ಗೈಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಬರುತ್ತಿಲ್ವಾ? ನೀವು ನೋಡ್ಕೊಳ್ಬೋದು. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿದ ತಕ್ಷಣ ಕನ್ನಡ ಟೆಕ್ ರೇಟ್ಸ್ ಅಂತ ಬರ್ತಾ ಇದೆ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ವಿಡಿಯೋ ಸೆಕ್ಷನ್ ಇದೆ, ಶಾರ್ಟ್ ಸೆಕ್ಷನ್ ಇದೆ, ಲೈವ್ ಸೆಕ್ಷನ್ ಇದೆ ಮತ್ತು ಪ್ರಾಡಕ್ಟ್ ಸೆಕ್ಷನ್ ಇದೆ. ಅದ್ರ ಜೊತೆ ಅಂದರೆ ಪ್ಲೇಲಿಸ್ಟ್ ಕೂಡ ಇದೆ, ಕಮ್ಯುನಿಟಿ ಅಂತ ಇದೆ. ಈ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ತೋರಿಸ್ತಾ ಇದೆ. ಇವೆಲ್ಲ ನಾನು ನೋಡ್ಕೊಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಜೆಷನ್ ಆಗ್ತದೆ. ಇದೆಲ್ಲ ಸಜೆಷನ್ ಆಗ್ಬೇಕಾದ್ರೆ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಕಸ್ಟಮೈಸೇಷನ್ ಮಾಡಿದ್ದೀನಿ. ಕಸ್ಟಮೈಸೇಷನ್ ಅಂದರೆ ನೋಡ್ಕೊಳ್ಬೋದು. ಇಲ್ಲಿ ಫೋರ್ ವ್ಯೂ ಅಂತ ತೋರಿಸ್ತಾ ಇದೆ. ಅದ್ರ ಜೊತೆ ಪಾಪ್ಯುಲರ್ ವಿಡಿಯೋ ಕೂಡ ತೋರಿಸ್ತಾ ಇದೆ. ಅದ್ರ ಜೊತೆಗೆ ತೆಳಗಡೆ ಉಂಟು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ತೋರಿಸುತ್ತೆ. ಅದ್ರ ಜೊತೆ ನನ್ನೊಂದು ವಿಡಿಯೋಸ್ ಎಲ್ಲ ಕೂಡ ತೋರಿಸುತ್ತೆ. ನೋಡ್ಕೊಳ್ಳಿ, ನೋಡಿ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಕೂಡ ತೋರಿಸ್ತಾ ಇದೆ ನೋಡಿ. ಈ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗ್ಬೇಕಾದ್ರೆ ಈ ರೀತಿ ತೋರಿಸ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಕಸ್ಟಮೈಸೇಷನ್ ಮಾಡಿದ್ದೀನಿ. ಆದರೆ ಬಟ್ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಏನೂ ಇಲ್ಲ. ನಾನು ನಿಮಗೆ ಈ 2024 ಅಂದರೆ ಈ 2024ರಲ್ಲಿ ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಅದ್ರ ಜೊತೆಗೆ ಆ ಚಾನಲ್ ಆಲ್ರೌಂಡ್ ಸೆಟ್ಟಿಂಗ್ಸ್ ಇರ್ತಾನೆ, ಯಾವ ರೀತಿ ಸೆಟ್ಟಿಂಗ್ಸ್ ಮಾಡೋದು, ಅದ್ರ ಜೊತೆಗೆ A to Z ಅವರಿಗೆ ಸೆಟ್ಟಿಂಗ್ ಇರ್ತಾನೆ. ಅದ್ರ ಜೊತೆಗೆ ಆ ಚಾನಲ್ ಎಲ್ಲ ಕಸ್ಟಮೈಸೇಷನ್ ಯಾವ ರೀತಿ ಮಾಡೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಇಮೇಲ್ ID ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ನಾವು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು, ಏನೆಲ್ಲ ಮಾಡಬೇಕು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲೇ ನೋಡ್ಬಿಡ್ತೇನೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನಾವು ಯೂಟ್ಯೂಬರ್ಸ್ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ನೀವು ನೋಡಲೇಬೇಕು. ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೋ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನಾನೊಂದು ಕೂಡ ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫೇಸ್ಬುಕ್ಕಲ್ಲಿ ನಾನೊಂದು ವೀಡಿಯೋ ನೋಡ್ತಾರೆ, ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ನಾನು ನಿಮಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಯಾವ ರೀತಿ ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಿ ಅದ್ರ ಜೊತೆ ಯಾವ ರೀತಿ ಸೆಟ್ಟಿಂಗ್ ಮಾಡೋದಿಲ್ಲ ನಾನು ನಿಮಗೆ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮುಂದೆ ಬರ್ತೀನಿ ನೋಡಿ. ಗೈಸ್, ನಾನು ನಿಮಗೆ ಈಗ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದಿರುತ್ತೆ ಅದ್ರ ಜೊತೆ ಎಲ್ಲ ಸೆಟ್ಟಿಂಗ್ಸ್ಗಳಿರುತ್ತೆ. ಪ್ರತಿಯೊಬ್ಬರು ಕಡೆ ವೀಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಇನ್ನೊಂದು ತುಂಬ ಸಿಂಪಲ್. ಮೊದಲನೇ ಅಮೌಂಟು ನೀವು ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು. ಆ ಗೂಗಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ಮೊದಲನೇ ಅಮೌಂಟ್. ಅದರ ನಂತರ ಚಾನಲ್ ಕ್ರಿಯೇಟ್ ಮಾಡೋದು ಹೇಳ್ತೀನಿ. ಜಸ್ಟ್ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನೋ ತುಂಬ ಸಿಂಪಲ್. ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಪ್ಲಸ್ ನಿಮ್ಮೊಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದ್ದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಅದರ ನಂತರ ನಿಮ್ಮ ತಂಬು ಲಾಕ್ ಕೇಳುತ್ತೆ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ಮೊದಲೇ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಇಮೇಲ್ ID ಇದ್ದರೆ ಅದರ ಮೂಲಕ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಇಮೇಲ್ ID ಇಲ್ಲ ಅಂದರೆ ಹೊಸ ಇಮೇಲ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಎಲ್ಲರಿಗೆ ಸಜೆಷನ್ ಮಾಡೋದನ್ನ ಹೊಸ ಇಮೇಲ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆ, ಅದ್ರ ಜೊತೆ ಫಾರ್ ವರ್ಕ್ ಮೈ ಬಿಸ್ನೆಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಮೊದಲಗಡೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಅದರ ನಂತರ ನೀವು ಮಾಡಬೇಕು ಫಸ್ಟ್ ನೇಮ್ ನಿಮ್ಮೊಂದು ನೇಮ್ ಹಾಕೊಳ್ಳಿ. ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಆಗ್ಬಿಟ್ಟು ಶಿವ ಅಂತ ತೋರಿಸ್ತೀನಿ. ಅದರ ನಂತರ ಸಣ್ಣಕ್ಕಿ ಅಂತ ಹಾಕಿಬಿಡ್ತೀನಿ ನೋಡಿ, ಸಣ್ಣಕ್ಕಿ ಅಂತ ಹಾಕಿಬಿಡ್ತೀನಿ. ಅದರ ನಂತರ ನೀವು ನಿಮ್ಮ ನೇಮು ಮತ್ತು ಸರ್ನೇಮ್ ಹಾಕೊಳ್ಳಿ. ಅದರ ಜೊತೆಗೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಕೊಳ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು ಕೂಡ. ಇಲ್ಲಿ ನಿಮ್ಗೆ ಕೇಳುತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಾನು ಏನು ಮಾಡ್ತೇನೆ, 14 ಜುಲೈ 2003 ಅಂತ ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಜನರಲ್ಲು ಮೇಲ್ ಅಂತ ಕೇಳುತ್ತೆ. ನಾನು ಮೇಲ್ ಫಿಮೇಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇಮೇಲ್ ID ತೋರಿಸುತ್ತೆ, 2 ಇಮೇಲ್ ID. ಇದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ, ಶಿವ ಸಣ್ಣಕ್ಕಿನವ್ರು ಅಂತ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನಾನು ಒಂದು ಪಾಸ್ವರ್ಡ್ ಹಾಕಬೇಕು. ಆ ಪಾಸ್ವರ್ಡ್ ಕೂಡ ಹಾಕ್ತೀನಿ. ಜಸ್ಟ್ ನಾನು ಪಾಸ್ವರ್ಡ್ ಈಗ ನಿಮಗೆ ಬ್ಲರ್ನ ಕೂಡ ತೋರಿಸ್ತಾ ಇರ್ತೀನಿ. ಜಸ್ಟ್ ಏನಲ್ಲ, ಆ ಪಾಸ್ವರ್ಡ್ ನಿಮ್ಗೆ ಪ್ರತಿಯೊಬ್ಬರು ಕೂಡ ಬ್ಲರ್ನಾಗಿ ಬರ್ತಾ ಇರುತ್ತೆ. ಜಸ್ಟ್ ಪಾಸ್ವರ್ಡ್ ಹಾಕೊಂಡ ತಕ್ಷಣ ನೀವು ನೋಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಮಾತ್ರ ಪ್ರತಿಯೊಬ್ಬರು ಗೊತ್ತು, ಇಂಪಾರ್ಟೆಂಟ್ ಪಾಸ್ವರ್ಡ್ ನಿಮ್ಗೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಇಮೇಲ್ ID ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ನಂತರ ಬಿಟ್ಟು IMS ಅಂತ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಮೇಲ್ ತೋರಿಸುತ್ತೆ. ಅದರ ನಂತರ ಬಿಟ್ಟು ನೆಕ್ಸ್ಟ್ ಅಂತ ಇದೆ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟರ್ಮ್ಸ್ ಆ್ಯಂಡ್ ಪಾಲಿಸಿಗೆ ಅಗ್ರಿ ಮಾಡಿ. ಜಸ್ಟ್ ಈಗ ಅಗ್ರಿ ಮಾಡಿದ ತಕ್ಷಣ ಈಗ ನಿಮಗೇನಾಯಿತು, ಒಂದು ಇಮೇಲ್ ID ಕ್ರಿಯೇಟ್ ಆಯಿತು. ಈಗ ಜಸ್ಟ್ ನಿಮ್ಮದು ಒಂದು ಇಮೇಲ್ ID ಕ್ರಿಯೇಟ್ ಆಯಿತು. ಈಗ ಇಮೇಲ್ ID ಕ್ರಿಯೇಟ್ ಆದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಏನಲ್ಲ ವಾಪಸ್ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಈಗ ಇಮೇಲ್ ID ಕ್ರಿಯೇಟ್ ಆದ ತಕ್ಷಣ ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ತುಂಬ ಸಿಂಪಲ್. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಏನೂ ಇಲ್ಲ. ಈಗ ಬ್ಯಾಕ್ ಬರ್ತೀನಿ. ಜಸ್ಟ್ ಬ್ಯಾಕ್ ಬಂದ ನಂತರ ಅದರ ನಂತರ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಜಸ್ಟ್ ಏನೂ ಇಲ್ಲ, ಕ್ರೋಮ್ ಓಪನ್ ಮಾಡ್ತೀನಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಮೊದಲನೇ ಬಂದ್ಬಿಟ್ಟು ಇಲ್ಲಿ ಇಮೇಲ್ ID ಸೆಲೆಕ್ಟ್ ಮಾಡ್ತೀನಿ. ಏನು ನಾನು ಇಮೇಲ್ ID ಕ್ರಿಯೇಟ್ ಮಾಡಿದೆ ಆ ಇಮೇಲ್ ID ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ಕಂಟಿನ್ಯೂ ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಯೂಸ್ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಈ ಕ್ರೋಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟು, ಇಲ್ಲಿ ಚಾನಲ್ ಈ ರೀತಿ ಓಪನ್ ಆಗುತ್ತೆ ಕ್ರೋಮು. ಅದರ ನಂತರ ಬಂದ್ಬಿಟ್ಟು ನೀವೇನು ಮಾಡಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡಿ, ಜಸ್ಟ್ ಅಲ್ಲ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ.
ಈಗ ನಾನು ಇನ್ನು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಜಸ್ಟ್ ಬ್ಯಾಕ್ ಕಳಿಸ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ಈ ರೀತಿ ಬರುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಈಗ ಏನು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಜಸ್ಟ್ ಆ ಇಮೇಲ್ ಐ ಡಿಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ವೇಟು, ಈಗ ನಾನು ಆ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಆ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಅಕೌಂಟ್ ಓಪನ್ ಆಗುತ್ತೆ. ಆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಯು ಮೇಲೆ ಕ್ಲಿಕ್ ಮಾಡಿ, ಯು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ. ಇಲ್ಲಿ ಕ್ರಿಯೇಟ್ ಎ ಚಾನೆಲ್ ಅಂತ ತೋರಿಸ್ತಾ ಇದೆ ನೋಡಿ ಮೇಲ್ಗಡೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಏನು ಕಳಿಸ್ತಾ, ಇಲ್ಲಿ ಪಿಕ್ಚರ್ಸ್ ಅಂತ ಕೇಳುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಪಿಕ್ಚರ್ಸ್, ನಿಮ್ಮ ಚಾನೆಲ್ ಲೋಗೋ ಹಾಕೋರಿದ್ರೆ ಹಾಕ್ರಿ. ಅದರ ನಂತರ ಬಂದ್ಬಿಟ್ಟು ನೇಮ್ ಅಂತ ಕೇಳುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್. ಈಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ಏನು ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು, ಸ್ವಲ್ಪ ಮೊಬೈಲು. ಓಕೆ, ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ 1 ಅಂತ ಇಡ್ತೀನಿ ನೋಡಿ. ಜಸ್ಟ್ ನಾನು ನಿಮ್ಗೆ ತೋರ್ಸೋಗೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದು ಮತ್ತು ಹ್ಯಾಂಡಲ್ ಕೂಡ ಅದೇ ಸೆಲೆಕ್ಟ್ ಆಗಿರುತ್ತೆ. ನಾನು ಫೋಟೋ ಕೂಡ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮೊಂದು ಲೋಗೋ ಇಡ್ಬೋದು. ಯಾವ ರೀತಿ ನೀವು ಲೋಗೋ ಇಡ್ತೀರಾ, ಜಸ್ಟ್ ಆ ರೀತಿ ಲೋಗೋ ಇಡ್ಬೋದು. ಈಗ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ಗೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಜಸ್ಟು ಓಕೆ, ಒಂದು ಫೋಟೋ. ಓಕೆ, ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನಿಮ್ಮ ಲೋಗೋ ಇದ್ದರೆ ಲೋಗೋ ಹಾಕ್ಕೊಳ್ಳಿ. ಇಲ್ಲಪ್ಪ ಅಂದರೆ ಒಂದು ಲೋಗೋ ಕ್ರಿಯೇಟ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಕ್ರಿಯೇಟ್ ಚಾನೆಲ್ ಅಂತ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಚಾನೆಲ್ಲು ಅನ್ನೋದು ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಏನಿಲ್ಲ ನೆಟ್ವರ್ಕ್ ಇದ್ದರೆ ಆಟೋಮೆಟಿಕ್ ಆಗುತ್ತೆ. ಈಗ ನೋಡಿ, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ನೋಡಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಯು ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಈಗ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ತಕ್ಷಣ ನೀವು ಏನು ಮಾಡ್ಕೊಂಡು, ನೀವು ಚಾನಲ್ಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ಚಾನಲ್ ಕಸ್ಟಮೈಸೇಷನ್ ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡೋದು, ತುಂಬ ಸಿಂಪಲ್ಲು. ನೀವೇನು ಮಾಡಿ, ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಿ, ವೈ ಟಿ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊ, ಸೈನ್ ಇನ್ ಅಂತ ಇದೆಯಲ್ಲ, ಜಸ್ಟ್ ನಾನು ಈಗ ಮಾಡ್ತೀನಿ ಬ್ಯಾಕ್. ಓಕೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ, ತುಂಬ ಸಿಂಪಲ್ಲು. ಜಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ವೇಟು, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೆಟ್ವರ್ಕು ತುಂಬ ಅಂದರೆ ತುಂಬ ಇದನ್ನಾಗುತ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಇದ್ದರೆ ಆಟೋಮೆಟಿಕ್ ಆಗುತ್ತೆ. ಜಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಚಾನಲ್, ಹಳೆ ಚಾನಲ್ ಓಪನ್ ಆಗುತ್ತೆ. ಈಗೇನು ಹೊಸ ಚಾನಲ್ ಅಲ್ಲ, ಜಸ್ಟ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸ್ವಿಚ್ ಅಕೌಂಟ್ ಅದ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರ ಆ ಚಾನಲ್ ಸಜೆಷನ್ ಆಗುತ್ತೆ. ಜಸ್ಟ್ ಆ ಚಾನಲ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಏನಲ್ಲ, ಈಗ ನಾನು ಆ ಚಾನಲ್ ಸೆಲೆಕ್ಟ್ ಮಾಡಿದ್ದೀನಿ. ವೇಟ್ ಮಾಡಿ, ತೋರಿಸ್ತೀನಿ. ಜಸ್ಟ್ ವೇಟು, ತುಂಬ ಸಿಂಪಲ್. ಈಗ ಓಕೆ, ಈ ರೀತಿ ಓಪನ್ ಆಗ್ತೀವಿ. ಆ ಚಾನಲ್ ನೋಡಿ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಆಗುತ್ತೆ. ಅದರ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಮಾಡ್ಕೋಬೇಕು. ನಿಮ್ಮ ಯೂಟ್ಯೂಬ್ ಚಾನಲ್ ಏನೇನಪ್ಪ ಸೆಟ್ಟಿಂಗ್, ತುಂಬ ಸಿಂಪಲ್ಲು, ಯಾವ ರೀತಿ ಮಾಡೋದು ತುಂಬ ಇಲ್ಲ. ಇಲ್ಲಿ ತೆರಳಾಗ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಸಿಂಬಲ್ ಕಾಣ್ತಾ ಇದೆ. ಜಸ್ಟ್ ಏನಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೊದಲೇ ಬಂದ್ಬಿಟ್ಟು ಚಾನಲ್ ಅಂತ ಇದೆ. ಅದರ ನಂತರ ಬಂದ್ಬಿಟ್ಟು ಜನರಲ್ ಅಂತ ಇದೆ. ಅದರ ನಂತರ ಬಂದ್ಬಿಟ್ಟು ತೆರಡೆ ಚಾನಲ್ ಅಂತ ಇದೆ ನೋಡಿ, ಬ್ಲರ್ ಕಾಣ್ತಾ. ಓಕೆ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬೇಸಿಕ್ ಇಂಪೋ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಒಂದು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೇನೆ. ಅದರ ನಂತರ ಬಿಟ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕೀಬೋರ್ಡ್ಸ್ ಅಂತ ಇದೆ ನೋಡಿ. ಜಸ್ಟ್ ಇದೇನಪ್ಪ ಕೀಬೋರ್ಡ್ಸ್ ಅಂದರೆ, ತುಂಬ ಸಿಂಪಲು. ಈಗ ಏನು ನೀವು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತಾರಲ್ಲ, ಆ ಸರ್ಚ್ ಮಾಡಿದಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗಬೇಕಂದ್ರೆ ಅಲ್ಲಿ ನೀವೇನು ಮಾಡಬೇಕು, ನಿಮ್ಮೊಂದು ಕೀಬೋರ್ಡ್ ಹಾಕಬೇಕು. ಅದಕ್ಕೋಸ್ಕರ ಏನು ಮಾಡಿ, ಇಲ್ಲಿ ನಿಮ್ಮ ಚಾನಲ್ ಕೀಬೋರ್ಡ್ ಹಾಕಿ. ಇದು 500ವರೆಗೆ ಇರುತ್ತೆ ನೋಡಿ. ನಾನು ಕನ್ನಡ ಟೆಕ್ ಎಡಿಟ್ಸ್ 1. ಓಕೆ, ಒಂದು ಕೀಬೋರ್ಡು ನೋಡಿ. ಕನ್ನಡ ಜಸ್ಟ್ ನಾನು ಏನು ಮಾಡ್ತೀನಿ, ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ಯೂಟ್ಯೂಬ್ ಟಿಪ್ಸ್ ಅಂತ ಹಾಕ್ತೀನಿ ನೋಡಿ. ಯೂಟ್ಯೂಬ್ ಟಿಪ್ಸ್ ನಾನು ಏನು ಮಾಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ರೀತಿ ನೀವು ಏನು ಮಾಡಿ, ಇದು ಟ್ಯಾಕ್ಸ್ ಅಂದರೆ ಇಲ್ಲಿ ನೀವು ಕೀಬೋರ್ಡ್ಸ್ ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇಷ್ಟು ಕೀಬೋರ್ಡ್ಸ್ ಹಾಕೊಳ್ಳಿ. ಕೀಬೋರ್ಡ್ಸ್ ಹಾಕೋಬೇಕು ಪ್ರತಿಯೊಬ್ಬರು. ನಿಮ್ಮ ಚಾನಲ್ ಯಾವ ಒಂದು ಕ್ಯಾಟಗರಿ ಇದೆ ಅದರ ಮೇಲೆ ನೀವು ಡಿಪೆಂಡ್ ಮಾಡಿ ಕೀಬೋರ್ಡ್ಸ್ ಹಾಕೊಳ್ಳಿ. ಕೀಬೋರ್ಡ್ಸ್ ಹಾಕೊಂಡ್ರೆ ಏನಾಗುತ್ತೆ, ಚಾನಲ್ ಸಜೆಷನ್ ಕೂಡ ಹೋಗುತ್ತೆ. ಮತ್ತು ಅದ್ರ ಜೊತೆ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಅದರಂತ ಬಂದ್ಬಿಟ್ಟು ಅದರ ಜೊತೆಗೆ ನೆಕ್ಸ್ಟ್ ಸೈಡ್ಗಡೆ ಫೀಚರ್ ಇದೆ ನೋಡಿ. ಒಂದು ಏನಪ್ಪ ಅಂದ್ರೆ ಅಡ್ವಾನ್ಸ್ ಅಂತ ನೋಡಿ. ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಓಕೆ, ಚಾನಲ್ ಮೇಲೆ ಹೋಗ್ತೀನಿ, ಅದು ಬ್ಯಾಕ್ ಹೋಯ್ತು. ಓಕೆ, ಇಲ್ಲಿ ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ತೆಲುಗು ನಿಮ್ಗೆ ಕಾಣ್ತಾ ಇರುತ್ತೆ ನೋಡಿ. ಜಸ್ಟ್ ಬಿಟ್ಟು ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ನಿಮ್ಗೆ ಕಾಣ್ತೆ ನೋಡಿ.
ತುಂಬ ಸಿಂಪಲ್. ಇಲ್ಲಿ ನೋ ಪವರ್ ಕಿಡ್ಸ್, ಎಸ್ ಪವರ್ ಕಿಡ್ಸ್ ಅಂತ ಇದೆ. ಜಸ್ಟ್ ಇದನ್ನ ಏನು ಮಾಡಬೇಕು, ನೋ ಪವರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ಏನಾದರೂ ನೀವು ಚಿಲ್ಡ್ರನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಏನಾದರೂ ನೀವು ಚಿಲ್ಡ್ರನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಕೆಳಗಡೆ ನೀವು ಏನು ಟಚ್ ಮಾಡೋದು ಬೇಕಾಗಿಲ್ಲ. ಅದ್ರ ಜೊತೆ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಎಲಿಜಿಬಿಲಿಟಿ ಅಂದರೆ ನೋಡಿ, ಫ್ಯೂಚರ್ಸ್ ಎಲಿಜಿಬಿಲಿಟಿ ಅಂತ ಇದೆ ನೋಡಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಫೀಚರ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಬರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನೋಡಿ ಇಂಟರ್ಮೇಟೆಡ್ ಫೀಚರ್ಸ್ ಅಂತ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಅಡ್ವಾನ್ಸ್ ಆ್ಯಂಡ್ ಫೀಚರ್ಸ್ ಅಂತ ಬರುತ್ತೆ. ಇದು ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ನೀವು ಚಾನೆಲ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಇದೇನಾಗುತ್ತೆ, ಎನೇಬಲ್ ಆಗಿರುತ್ತೆ. ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಇದೇನು ಮಾಡ್ಬೇಕು, ನೀವು ಎನೇಬಲ್ ಮಾಡಬೇಕು. ಇದನ್ನ ಎನೇಬಲ್ ಮಾಡಬೇಕು. ಜಸ್ಟ್ ಏನಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ OMR ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ. ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಜಸ್ಟ್ ಏನು ಮಾಡಬೇಕು, ಇಲ್ಲಿ ನೀವು ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೊಂದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ, ತುಂಬ ಸಿಂಪಲು. ಓಪನ್ ಆದ ತಕ್ಷಣ ಅಲ್ಲಿ ಏನು ಕೇಳುತ್ತೆ, ಇಲ್ಲಿ ನೀವು ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕು. ದಯವಿಟ್ಟು ಅದನ್ನು ನಿಮಗೆ ವೆರಿಫೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಯಾವ್ದು ಪರ್ಮನೆಂಟ್ ನಂಬರ್ ಇದೆ ಅದನ್ನು ಕೊಡಿ. ಅದನ್ನ ಬಿಟ್ಟು ಬೇರೆ ಹಾಕಬೇಕು ಬಿಡಿ. ಇಲ್ಲಿ ನೀವು ಟೆಕ್ಸ್ಟ್ ಮೆಸೇಜ್ ಮೂಲಕ ಕೂಡ ನಿಮಗೆ ಒಂದು ಕೋಡ್ ಬರುತ್ತೆ. ಇಲ್ಲಪ್ಪ ನಿಮಗೆ ನಾರ್ಮಲ್ ಮೆಸೇಜ್ ಬೇಕಾದ್ರೆ ನಾರ್ಮಲ್ ಮೆಸೇಜ್ ಕೂಡ ಒಂದು ಕೋಡ್ ಬರುತ್ತೆ. ಇನ್ನು ಏನು ಮಾಡ್ತೀನಿ, ಜಸ್ಟ್ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಒಂದು ನಂಬರು, ಈಗ ನಾನು ನನ್ನ ಒಂದು ಪರ್ಸನಲ್ ನಂಬರ್ ಹಾಕಿ ನಾನು ವೆರಿಫೈ ಮಾಡ್ತೀನಿ ನಿಮ್ಮ ಮುಂದೆ ತೋರಿಸೋದಕ್ಕೋಸ್ಕರ. ನಾನು ಟೆಕ್ಸ್ಟ್ ಮೇಲೆ ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಕೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನನಗೊಂದು 6 ಡಿಜಿಟ್ ಕೋಡ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಅದನ್ನು ಕೂಡ ಹಾಕ್ತೀನಿ. ಜಸ್ಟ್ ಈಗ ನಾನು ಕೋಡ್ ಹಾಕಿದ್ದೀನಿ, 6 ಡಿಜಿಟ್ ಕೋಡ್ ಬಂದಿರುತ್ತೆ. ಅದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡಿ, ಫೋನ್ ನಂಬರ್ ಈಸ್ ವೆರಿಫೈ ಅಂತ ಆಗಿರುತ್ತೆ, ಸಕ್ಸಸ್ಫುಲ್ ಆಗಿದೆ. ಜಸ್ಟ್ ಈಗ ಏನು ಮಾಡ್ತೀನಿ, ವಾಪಸ್ಸು ಬ್ಯಾಕ್ ಬರ್ತೀನಿ. ಜಸ್ಟ್ ಬ್ಯಾಕು ಓಕೆ, ವಾಪಸ್ ಮತ್ತೆ ನಾನು ಸ್ಟುಡಿಯೋ ಓಪನ್ ಮಾಡ್ತೀನಿ. ನೋಡ್ಕೊಳ್ಳಿ, ಅದು ಈಗ ವೆರಿಫೈ, ಅದು ಕೂಡ ಎನೇಬಲ್ ಆಯ್ತು ನೋಡಿ. ಸೆಕೆಂಡ್ ಫೀಚರ್ಸ್ ಕೂಡ ಎನೇಬಲ್ ಆಯಿತು. ಇನ್ನು ಥರ್ಡ್ ಫೀಚರ್ ಬಂದ್ಬಿಟ್ಟು ಏನಪ್ಪ, ಇಂಟರ್ಮೇಟೆಡ್ ಫೀಚರ್ಸ್ ಅಂತ ಇದೆ. ಥರ್ಡ್ ಫೀಚರ್ಸ್ ಬಂದ್ಬಿಟ್ಟು ಅಡ್ವಾನ್ಸ್ ಆ್ಯಂಡ್ ಫೀಚರ್ಸ್ ಅಂತ ಇದೆ. ಇದನ್ನು ನಾವು ಕೂಡ ಎನೇಬಲ್ ಮಾಡಬೇಕು. ಇದನ್ನು ಎನೇಬಲ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ತೇನೆ. ಇದರಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು. ಅದೇ ಹೊರತು ಜಸ್ಟ್ ನೋಡಲ್ಲ. ಎಕ್ಸೆಸ್ ಫೀಚರ್ಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ, ಯೂಸ್ ವಿಡಿಯೋ ಫೀಚರ್ಸ್ ಅಂತ ಇದೆ, ವೆರಿಫಿಕೇಶನ್ ಅಂತ ಇದೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ತುಂಬ ಸಿಂಪಲ್. ನೀವು ಪ್ರತಿಯೊಂದು ಕೂಡ ಯೂಸ್ ಯುವರ್ ವ್ಯಾಲಿಡ್ ID ಅಂತ ಇರುತ್ತೆ. ಅದ್ರ ಜೊತೆಗೆ ನೀವೇನು ಮಾಡ್ಕೊ, ಯೂಸ್ ಯುವರ್ ವ್ಯಾಲಿಡ್ ID ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಇಮೇಲ್ ಅಂತ ಇರುತ್ತೆ. ಜಸ್ಟ್ ಗೆಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಏನು ಇಮೇಲ್ ID ಕ್ರಿಯೇಟ್ ಮಾಡಿದ್ರಲ್ಲ, ಆ ಒಂದು ಇಮೇಲ್ IDಗೆ ನಿಮಗೆ ಒಂದು ಕೋಡ್ ಬಂದಿರುತ್ತೆ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ತೋರಿಸ್ತೀನಿ ನೋಡಿ ನಾನು ನಿಮಗೆ. ಜಸ್ಟ್ ಓಕೆ, ಈಗ ನಾನು ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಬಂದಿದೆ ನೋಡಿ, ಈ ಕೋಡ್ ಬಂದಿರುತ್ತೆ. ಈ ಕೋಡಿಗೆ ನೀವೇನು ಮಾಡಬೇಕು, ವೆರಿಫೈ ಮಾಡಬೇಕು. ವೆರಿಫೈ ಮಾಡಬೇಕಾದ್ರೆ ಜಸ್ಟ್ ಸ್ಟಾರ್ಟ್ ವೆರಿಫೈ ಅಂತ ಬಂದಿದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ತೊಗೊಳ್ಳಿ, ಮೇನ್ ಇಂಪಾರ್ಟೆಂಟ್ ಪ್ಯಾನ್ ಕಾರ್ಡು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್ ತೊಗೊಳ್ಳಿ. ನಿಮ್ಮದೊಂದು ಪ್ಯಾನ್ ಕಾರ್ಡ್ ತಗೊಂಡ ತಕ್ಷಣ ನೀವೇನು ಮಾಡಬೇಕು, ಜಸ್ಟ್ ಅದರದೊಂದು ಫೋಟೋ ಕ್ಲಿಕ್ ಮಾಡಬೇಕು. ಅದನ್ನ ಯಾವ ರೀತಿ ತೋರಿಸ್ತೀನಿ ನೋಡಿ. ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲೋ ಓಕೆ. ಈಗ ನೋಡಿ ಈ ರೀತಿ ಬರ್ತಾ ಇದಿಲ್ಲ. ಇಲ್ಲಿ ಏನು ಮಾಡ್ಕೊ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಫೋಟೋ ನೋಡಿ, ಇಲ್ಲಿ ಪ್ಯಾನ್ ಕಾರ್ಡ್ ಫೋಟೋ ಸರಿಯಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಈ 3 ಫೀಚರ್ಸ್ ಏನು ಕೂಡ ಇದೆಯಲ್ಲ, ಈ 3 ಫೀಚರ್ಸ್ ಕೂಡ ಇನೇಬಲ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಅದ್ರ ಜೊತೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಏನಪ್ಪ, ಇಲ್ಲಿ ಅಪ್ಲೋಡಿಂಗ್ಸ್ ಡೀಟೇಲ್ಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನಿಮ್ಮೊಂದು ವಿಡಿಯೋ ಪಬ್ಲಿಕ್ ಮಾಡ್ಬೇಕಾ, ಇದು ಮಾಡ್ಬೇಕಾ ಎಲ್ಲ ಕೇಳುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊ. ಇಲ್ಲಿ ಟೈಟಲು, ಡಿಸ್ಕ್ರಿಪ್ಷನ್ ಅಂತ ಇದೆ. ಈಗ ಏನೂ ಹಾಕಕ್ಕೆ ಹೋಗ್ಬಿಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ನೀವೇನು ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾ ಏನಾದರೂ ಇನ್ಸ್ಟಾಗ್ರಾಮ್ ಲಿಂಕ್ ಇದ್ದರೆ, ನಿಮ್ಮ ಸೆಕೆಂಡ್ ಚಾನಲ್ ಲಿಂಕ್ ಇದ್ದರೆ ಇಲ್ಲಿ ಹಾಕಬಹುದು. ಇದು ಪರ್ಮನೆಂಟ್ ಇರುತ್ತೆ. ಅದ್ರ ಜೊತೆಗೆ ಅದರ ಸೈಡ್ಗಳು ಮತ್ತೊಂದು ಫೀಚರ್ಸ್ ಇರುತ್ತೆ ನೋಡಿ, ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅದೇ ಇದಾರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ. ನೀವು ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಇಲ್ಲಿ ನಿಮಗೆ ಲೈಸೆನ್ಸ್ ಅಂತ ಕೇಳುತ್ತೆ. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂತ ಇದೆ. ಅದ್ರ ಮೇಲೆ ಅದೇ ಇರಲಿ. ಅದ್ರ ಜೊತೆಗೆ ತೆಳಗಡೆ ಬಂದ್ಬಿಟ್ಟು ವಿಡಿಯೋ ಲ್ಯಾಂಗ್ವೇಜ್ ಅಂತ ಇದೆ. ಜಸ್ಟ್ ನೀವು ಏನು ಮಾಡ್ಕೊ, ಇಲ್ಲಿ ನಿಮ್ಮೊಂದು ವಿಡಿಯೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊ. ಈಗ ನಾನು ಏನು ಮಾಡ್ತೀನಿ, ಕನ್ನಡದಲ್ಲಿ ವಿಡಿಯೋ ಮಾಡ್ತೇನಲ್ಲಪ್ಪ, ಅದಕ್ಕೋಸ್ಕರ ನಾನು ಕನ್ನಡದ ಸೆಲೆಕ್ಟ್ ಮಾಡ್ತೀನಿ. ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಜಸ್ಟ್ ಈಗ ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಕೂಡ ಕನ್ನಡದಲ್ಲಿ ವಿಡಿಯೋ ಮಾಡ್ತಾರೆ, ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ಅದ್ರ ಜೊತೆಗೆ ನೋಡಿ, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ನಾನು ಏನು ಮಾಡ್ತೀನಿ, ಈಗ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ನಾನು ಇಂಗ್ಲೀಷಲ್ಲಿ ಕೂಡ ಹಾಕ್ತೀನಿ, ಕನ್ನಡದಲ್ಲಿ ಕೂಡ ಹಾಕ್ತೀನಿ. ನಾನು ಏನು ಮಾಡ್ತೀನಿ, ಈಗ ಇಂಗ್ಲೀಷ್ ನೋಡಿ, ಜಸ್ಟ್ ಏನು ಇಂಗ್ಲೀಷ್ ಅಂತ ಹಾಕ್ತೀನಿ ನೋಡಿ. ಜಸ್ಟ್ ಬಿಟ್ಟು ಓಕೆ, ಇಂಗ್ಲೀಷ್ ಅಂತ ಹಾಕ್ತೀನಿ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಬಿಟ್ಟು ಚಾನಲ್ ಕ್ಯಾಟಗರಿ, ಇಲ್ಲಿ ಕ್ಯಾಟಗರಿ ಅಂತ ತೋರಿಸ್ತಾ, ಇದು ಮೇನ್ ಇಂಪಾರ್ಟೆಂಟ್. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ಮೇಲೆ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಏನಾದರೂ ನೀವು ಕಾಮಿಡಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಕಾಮಿಡಿ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಬೇಕು. ಅದ್ರ ಜೊತೆಗೆ ನೀವೇನಾದರೂ ನೀವು ಟೆಕ್ ಬಗ್ಗೆ ಮಾಡ್ತಾ ಇದ್ರೆ ಟೆಕ್ ಅಂತ ಸೆಲೆಕ್ಟ್ ಮಾಡಿ. ಏನಾದರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಅದ್ರ ಜೊತೆಗೆ ಗೇಮಿಂಗ್ ಬಗ್ಗೆ ಮಾಡ್ತಾ ಇದ್ರೆ ಗೇಮಿಂಗ್ ಅಂತ ಸೆಲೆಕ್ಟ್ ಮಾಡಿ. ಎಜುಕೇಷನ್ ಬಗ್ಗೆ ನೀವೇನಾದರೂ ವಿಡಿಯೋ ಮಾಡ್ತಾರೆ ಎಜುಕೇಷನ್ ಬಗ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾರೆ ಸ್ಪೋರ್ಟ್ಸ್ ಬಗ್ಗೆ. ಅದ್ರ ಜೊತೆ ನೀವೇನಾದರೂ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಮಾಡ್ತಾ ಇರಿ, ನಿಮ್ಮ ತೋರಿಸೋ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಇದನ್ನ ಸೆಲೆಕ್ಟ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್. ತುಂಬ ಜನ ಕೂಡ ಕೇಳ್ತಾ ಇದ್ದಾರೆ. ಜಸ್ಟ್ ನಾನು ಈಗ ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಯಲ್ಲ, ಜಸ್ಟ್ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ.
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಸ್ಟ್ ಅದನ್ನ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಯಾಟಗರಿ. ಅದರಂದ್ರೆ ಬಂದ್ಬಿಟ್ಟು ತೆಳಗಡೆ ಬಂದ್ಬಿಟ್ಟು ನಾವು ಏನು ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ, ಇಷ್ಟು ಮಾಡಬೇಕು. ಇಷ್ಟು ಮಾಡಿದ ತಕ್ಷಣ ಅದರ ಜೊತೆ ಅಗ್ರಿಮೆಂಟು ಮತ್ತು ಇದೇನಿದೆಲ್ಲ ಇದು ಏನು ಮಾಡೋಕ್ಕೋಗ್ಬೇಡಿ, ಜಸ್ಟ್ ಇಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಸೇವ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಆಯಿತು. ಈಗ ನೀವು ಸೆಟ್ಟಿಂಗ್ಸ್ ಎಲ್ಲ ನೀವು ಮಾಡಿದ್ರೆ ಅದರ ನಂತರ ಬಿಟ್ಟು ನೀವು ಏನು ಮಾಡಬೇಕು, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಸ್ಟಮೈಸೇಷನ್ ಈಗೇನು ಸೆಟ್ಟಿಂಗ್ ಆಗಿದೆ, ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಸ್ಟಮೈಸೇಷನ್ ಮಾಡೋದು ಅದು ಮಾಡಬೇಕು. ಅದು ಯಾವ ರೀತಿ ಮಾಡೋದು ತುಂಬ ಸಿಂಪಲು. ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಿ, ಇಲ್ಲಿ ನಿಮ್ಮ ಚಾನಲ್ ಲೋಗೋ ಕಾಣ್ತಲ್ಲ, ಜಸ್ಟ್ ಏನೋ ಬ್ಲರ್ ಕಾಣ್ತದೆ, ಸ್ವಲ್ಪ ನೋಡಿ ಬ್ಲರ್ ಕಾಣ್ತದೆ. ಓಕೆ, ಇಲ್ಲಿ ಲೋಗೋ ಇದಲ್ಲ, ಜಸ್ಟ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಓಪನ್ ಇಮೇಜ್ ಆ್ಯಂಡ್ ನ್ಯೂ ಟ್ಯಾಬ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಕೆಳಗಡೆ ಯೂಟ್ಯೂಬ್ದು ಒಂದು ಸಿಂಬಲ್ ಬಂದಿರುತ್ತೆ, ನಾನು ತೋರಿಸ್ತೀನಿ ನೋಡಿ. ನಿಮಗೆ ಅದು ಕಸ್ಟಮೈಸೇಷನ್ ಬರುತ್ತೆ ಜಸ್ಟ್. ಓಕೆ, ಈಗ ಮತ್ತೆ ವಾಪಸ್ ಪ್ರೆಸ್ ಮಾಡೋಣ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಓಪನ್ ಆಗಲಿಲ್ಲ ನಾನು ನಿಮಗೆ ನೆಕ್ಸ್ಟ್ ಮೆಥಡ್ ಕೂಡ ಹೇಳ್ತೀನಿ. ಜಸ್ಟ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಇಲ್ಲಿ ನೋಡಿ ಓಪನ್ ಆ್ಯಂಡ್ ನ್ಯೂ ಟ್ಯಾಬ್ ಅಂತೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ಆಗಿದೆ ನೋಡೋಣ ಜಸ್ಟ್. ಓಕೆ, ಬ್ಯಾಕ್ ಬರ್ತೀನಿ. ಓಪನ್ ಆಗಿಲ್ಲ. ಇಲ್ಲಿ ನಿಮಗೆ ಕೆಲವೊಬ್ರಿಗೆ ಓಪನ್ ಆಗುತ್ತೆ, ಓಪನ್ ಆಗಲ್ಲ. ಅದರ ಬಟ್ ನೀವೇನು ಮಾಡೋ ಕಸ್ಟಮೈಸೇಷನ್ ಮಾಡೋದು ತುಂಬ ಸಿಂಪಲ್. ಅದೇ ಅವ್ರಿಗೆ ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಡಾಲರ್ ಸಿಂಬಲ್ ಕಾಣ್ತದೆ, ಜಸ್ಟ್ ಅದರ ಕೆಳಗಡೆ ಕ್ಲಿಕ್ ಮಾಡಿ. ಡಾಲರ್ ಸಿಂಬಲ್ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಕಸ್ಟಮೈಸೇಷನ್ ಬರುತ್ತೆ ನೋಡಿ, ಚಾನಲ್ ಕಸ್ಟಮೈಸೇಷನ್ ಅಂತ ಬರುತ್ತೆ. ಇಲ್ಲಿ ಲೇಔಟ್ ಅಂತ ಬರುತ್ತೆ. ಇಲ್ಲಿ ಜಸ್ಟ್ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೊಳ್ಬೋದು ಚಾನಲ್ ಇನ್ಫಾರ್ಮೇಷನ್ ನೀವೆಲ್ಲ ಇಲ್ಲಿ ಸಬ್ಮಿಟ್ ಮಾಡ್ಕೊ, ಅಂದರೆ ಚಾನಲ್ ಎಲ್ಲ ನೀವು ಏನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಕೋ, ಚೂಸ್ ಯುವರ್ ಸ್ಪೆಷಲ್ ಅಂದರೆ ಸ್ಪೆಷಲ್ ವೀಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಫೀಚರ್ಸ್ ಆ್ಯಂಡ್ ವೀಡಿಯೋ ರಿಕ್ವೈರ್ಮೆಂಟ್ ಸಬ್ಸ್ಕ್ರೈಬರ್ಸ್ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಫಾರ್ ಯು ಅಂತ ಇದೆಯಲ್ಲ, ಜಸ್ಟ್ ಇದನ್ನ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಏನಾದರೂ ಫಾರ್ ಯು ಅಂತ ನಾನು ನಿಮ್ಗೆ ಹೇಳಿದಿನ ನಿಮ್ಮ ವೀಡಿಯೋ ಸಜೆಷನ್ ಆಗಬೇಕು ಆ ರೀತಿ. ಅದ್ರ ಜೊತೆಗೆ ತೆಳಗ್ಬಿಟ್ಟು ಇಲ್ಲಿ ನೋಡಿ ಶಾರ್ಟ್ಸ್ ವೀಡಿಯೋ, ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ನೀವು ಸೆಲೆಕ್ಟ್ ಮಾಡಬೇಕು. ಅದ್ರ ಜೊತೆಗೆ ನೀವು ಇಲ್ಲಿ ಪಾಪ್ಯುಲರ್ ವೀಡಿಯೋ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, ಲೈವ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಪಾಪ್ಯುಲರ್ ವೀಡಿಯೋ, ಇಲ್ಲಿ ಪಾಪ್ಯುಲರ್ ವೀಡಿಯೋ ಅಂತ ತಕ್ಷಣ ಇದು ನಿಮಗೆಲ್ಲ ಪಾಪ್ಯುಲರ್ ವೀಡಿಯೋ ಸೆಲೆಕ್ಷನ್ ಅಂತ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಸೆಲೆಕ್ಷನ್ ಆಗುತ್ತೆ, ಶಾರ್ಟ್ಸ್ ವೀಡಿಯೋ ಕೂಡ ಸೆಲೆಕ್ಷನ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ನಾನು ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಈಗ ಬಂದ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಕನ್ನಡ ಟೆಕ್ ಎಡಿಟ್ಸ್. ಓಕೆ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ತೋರಿಸ್ತಾ ಇರ್ತೇನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನೆಲ್ಲ ತೋರಿಸ್ತಾ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟ್. ಓಕೆ, ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡ್ಕೊಳ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಾರ್ ಯು ತೋರಿಸ್ತಾ ಇದೆ, ಪಾಪ್ಯುಲರ್ ವೀಡಿಯೋ ತೋರಿಸ್ತಾ ಇದೆ, ಅದ್ರ ಜೊತೆ ಕೆಲವೊಂದು ಶಾರ್ಟ್ಸ್ ಕೂಡ ತೋರಿಸ್ತಾ ಇದೆ. ಈ ರೀತಿ ನಿಮಗೆ ಸಜೆಷನ್ ಆಗುತ್ತೆ. ಇದನ್ನೆಲ್ಲ ಸಜೆಷನ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದರೆ. ಅದ್ರ ಜೊತೆಗೆ ನಿಮಗೆ ಏನಾದ್ರು ಸೆಕೆಂಡ್ ಚಾನಲ್ ಕೂಡ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಲ್ಲಪ್ಪ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಚಾನಲ್ ಅಂತ ನೀವು ನೇಮ್ ಕೂಡ ಹಾಕೋಬೋದು. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲಿ ಬ್ರ್ಯಾಂಡಿಂಗ್ ಅಂತ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಲೋಗೋ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಇಲ್ಲಿ ನಿಮ್ಮ ಚಾನಲ್ ಬ್ಯಾನರ್ ಕೂಡ ಸೆಲೆಕ್ಟ್ ಮಾಡ್ಕೊ. ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾನರ್ ಕೂಡ ಸೆಲೆಕ್ಟ್ ಆಗುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಪ್ಪ ಅಂದರೆ ಬೇಸಿಕ್ ಇಂಪೋ ಅಂತ ಇದೆ, ಜಸ್ಟ್ ಈ ಬೇಸಿಕ್ ಇಂಪೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ಬೋದು, ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಕೂಡ ಮ್ಯಾನೇಜ್ಮೆಂಟ್ ಮಾಡ್ಬೋದು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಂದರೆ ಡಿಸ್ಕ್ರಿಪ್ಷನ್ ಏನಪ್ಪ ಅಬೌಟ್ ಸೆಕ್ಷನ್ ಅಂತ ಇರುತ್ತಲ್ಲ, ಜಸ್ಟ್ ಅದು ಆ ರೀತಿ. ಅದ್ರ ಜೊತೆಗೆ ನೀವು ಇಲ್ಲಿ ಅಬೌಟ್ ಸೆಕ್ಷನ್ ಏನಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕು, ಫೇಸ್ಬುಕ್ ಲಿಂಕು ಏನಾದರೂ ಇದ್ದರೆ ಅದನ್ನ ಹಾಕೋಬೋದು. ಮತ್ತು ಅದ್ರ ಜೊತೆ ನಿಮ್ಮ ಪ್ರಮೋಷನ್ ಕಾಂಟ್ಯಾಕ್ಟ್ ನಿಮ್ಮ ನಂಬರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಮತ್ತು ನೀವು ಯಾವ ಒಂದು ಟಾಪಿಕ್ಗೆ ವಿಡಿಯೋ ಮಾಡ್ತಾರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ನೀವು ಮಾಡ್ಕೊಳ್ಳಿ, ನೀವು ಆ್ಯಡ್ ಮಾಡಬೇಕು. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ತೆಳಗ್ಬಿಟ್ಟು ನಿಮ್ಮೊಂದು ಇಮೇಲ್ ಐ ಡಿ ಏನು ಅಡ್ರೆಸ್ ಇದೆ ಅದು ಇಮೇಲ್ ಐ ಡಿ ಹಾಕೊಳ್ಳಿ. ಜಸ್ಟ್ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ ಕೂಡ ಕೊಡ್ಕೊಳ್ಬೋದು ನೋಡಿ. ಲಿಂಕ್ ಟೈಟಲ್ ಅಂತ ಐತಲ್ಲ, ಇಲ್ಲಿ ನೀವು ಯಾವುದು ಲಿಂಕ್ ಮಾಡ್ತಾರೆ ಅದನ್ನು ನೀವು ಎಲ್ಲ ಆ್ಯಡ್ ಮಾಡ್ಕೊಂಡು ನೀವು ಕೂಡ ಮಾಡ್ಕೊಳ್ಬೋದು. ಇದು ಪರ್ಮನೆಂಟ್ ಆಗಿರುತ್ತೆ. ಜಸ್ಟ್ ಇಷ್ಟು ಲಿಂಕ್ ಮಾಡ್ಕೊಂಡು ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೇವ್ ಆಗುತ್ತೆ. ಇಷ್ಟೇ ನೋಡಿ, ತುಂಬ ಸಿಂಪಲ್. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇಷ್ಟು ನಾನು ನಿಮಗೆ ಮಾಡಿದಿಲ್ಲ, ಇಷ್ಟೇ ಸೆಟ್ಟಿಂಗ್ ಮಾಡಬೇಕು. ಇಷ್ಟು ಸೆಟ್ಟಿಂಗ್ ಮಾಡಿದರೆ ಸಾಕು, ನೀವು ಡೈಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು. ಈಗ ನಾನು ನಿಮಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಅದ್ರ ಜೊತೆಗೆ ಯಾವ ರೀತಿ ಚಾನಲ್ ಕಸ್ಟಮೈಸೇಷನ್ ಮಾಡೋದು ಮತ್ತು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡೋದು ಎಲ್ಲ ನನಗೆ A to Z ಎಲ್ಲ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡಿದ್ದೀನಿ, ಎಲ್ಲ ವಿಡಿಯೋ ಕೂಡ ಫುಲ್ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿತ್ತು, ಪ್ರತಿಯೊಂದು ಕೂಡ ನೋಡ್ಕೊಂಡು ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಇನ್ನೊಂದು ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ತೀಸ್ಕೊಡಿದೆ ಅಂತ ಇವತ್ತು ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಚಿಕ್ಕದಾಗಿ ಪ್ರೀತಿಯಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ ಅಂತ ಇವತ್ತು ಬರ್ತೀವಿ ಕನ್ನಡ ಬರ್ಸಲ್ಲ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.